ಅಫ್ಕೋರ್ಸ್ ಅವ್ರು ನನ್ನ ತಂದೆ ಸಮಾನ. ನನಗೆ ನಾವು ಸಾಯೋವರೆಗೂ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಯಾವ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಕೂಡ ಹೇಳ್ತೀನಿ. ಇವತ್ತು ಅವ್ರು ಇಲ್ಲದೆ ಇರೋದು ನನಗೊಂಥರ ದೊಡ್ಡ ಲಾಸ್. ಆಮೇಲೆ ನಮ್ಮ ಸಂಘಟನೆಗಂತೂ ಅದು ಹೇಳ್ಕೊಳಕ್ಕೆ ಆಗದಿಲ್ದಿರೋಂಥ ಲಾಸ್. ಅವರು ಕ್ಯಾನ್ಸರ್ ಬಂದು ಲಾಸ್ಟ್ ಇವತ್ತಿಗೆ ಡೆತ್ತಾಗಿ 4 ವರ್ಷ ಆಯಿತು. ಇವತ್ತು ಜೈ ಕರ್ನಾಟಕ ಸಂಘಟನೆ ಅವ್ರಿದ್ದರೆ ಇನ್ನೂ ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿರ್ತಾ ಇತ್ತು. ಯಾವ ಪಕ್ಷಗಳಿಗೂ, ಯಾವ ರಾಷ್ಟ್ರೀಯ ಪಕ್ಷಗಳಿಗೂ ಏನು ಕಡಿಮೆ ಇರಲಿಲ್ಲ ನಮ್ಮ ಸಂಘಟನೆ. ಇವತ್ತಿಗೂ ಕೂಡ ಅಷ್ಟೇ ಬಲಿಷ್ಠವಾಗಿದೆ ಸಂಘಟನೆ. ಇವತ್ತು ಲಕ್ಷಾಂತರ ಜನ ಕಾರ್ಯಕರ್ತರನ್ನ ಹೊಂದಿದೆ. ನಮ್ಮಲ್ಲಿ ಎಲ್ಲ ಥರ ಲಾಯರ್ಸ್ ಘಟಕ, ಎಲ್ಲ ಥರ ಘಟಕಗಳಿದೆ, ಮಹಿಳಾ ಘಟಕ ಆ ಥರ. ಸೊ ನಮ್ಮಲ್ಲಿ ನಮ್ಮದೇ ಆದ ಟೀಮು ಸ್ಟ್ರೆಂತು ಖಂಡಿತವಾಗಿಯೂ ಇದೆ. ಅದು ಇವತ್ತು ಅಣ್ಣಂದು ಏನು ಪುಣ್ಯ ಸ್ಮರಣೆ ಇದೆ. ಇವತ್ತು ಕೂಡ ನೋಡಿ, ವಾಲಂಟಿಯರ್ಲಿ ಇಲ್ಲಿ ಸಾವಿರಾರು ಜನ ಬರ್ತಾರೆ. ನಾವು ಕರೆ ಕೊಟ್ಟರೆ ಲಕ್ಷಾಂತರ ಜನ ಬರ್ತಾರೆ, ಅದು ಬೇರೆ ಕತೆ. ಆದರೆ ಕರೆ ಕೊಡದೆ ಯಾರಿಗೂ ವಾಲಂಟಿಯರ್ಲಿ ಅಣ್ಣನ ಮೇಲಿನ ಪ್ರೀತಿಯಿಂದ ರಾಜ್ಯದಿಂದ ಇರ್ತಕ್ಕಂಥ ಎಲ್ಲ ಡಿಸ್ಟಿಕ್ಕಿಂದನೂ ಬರ್ತಾರೆ ಇವತ್ತು. ಸೊ ಹಂಗಾಗಿ ಇವತ್ತು ಅಣ್ಣನ ಮಕ್ಕಳೆಲ್ಲ ಫುಲ್ಲು ಅವ್ರು ಇವತ್ತು ಬಂದು ಹೋದವ್ರಿಗೆಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಅವ್ರು ಬಂದು ಇವತ್ತೆಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಊಟ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಎಲ್ಲರೂ ಹೋಗ್ತಾರೆ. ಅಣ್ಣನ ನೆನೆಸ್ಕೊಳ್ತಾರೆ, ಅಣ್ಣನ ಭಾಳ ಮಿಸ್ ಮಾಡ್ಕೊಳ್ತಾರೆ. ಸರ್, ನಮ್ಮ ರಾಜ್ಯದಲ್ಲಿ ನಾಡು ನುಡಿ ನೆಲ ಜಲ ಭಾಷೆ ಅಂತ ತೊಂದರೆ ಆದಾಗ ಫಸ್ಟ್ ಧ್ವನಿ ಎತ್ತಿದ್ದು ಸರ್. ಇವಾಗ ಅದು ಎಲ್ಲೋ ಬರ್ತಾ ಇದೆ ಅಲ್ಲ. ಹೇಳಿದ್ನಲ್ಲ, ಮುತ್ತಪ್ಪರೈ ಅಂದ್ರೆ ಒಂದು ಶಕ್ತಿ. ಅವರು ಒಂದು ಕರೆ ಕೊಟ್ಟರೆ, ಆಮೇಲೆ ಅವ್ರು ಯಾವುದೇ ಸ್ವಾರ್ಥದಿಂದ ಸಂಘಟನೆ ಕಟ್ಟಿದ್ದಲ್ಲ, ಸೇವೆ ಮಾಡೋಕ್ಕೆ ಅಂತ ಸಂಘಟನೆ ಕಟ್ಟಿದ್ದು. ಕನ್ನಡಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ, ನೊಂದವ್ರಿಗೋಸ್ಕರ ಅಂತ ಮಾಡಿದ್ದು. ಇವತ್ತು ಅಷ್ಟೇ ಸಂಘಟನೆ ಕಟ್ಟಿ ಹೋಗಿದ್ದಾರೆ. ಅವ್ರ ಮಕ್ಕಳು ಎಲ್ಲ ಥರ ಸಂಘಟನೆ ಸ್ಟ್ರೆಂತನ್ನ ಸಂಘಟನೆಗೆ ಕೊಡ್ತಾ ಇದ್ದಾರೆ. ಅಣ್ಣನ ಮಕ್ಕಳೇನಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟ್ ಅವರೇ ಮಾಡೋದು. ಸಂಘಟನೆಗೆ ಅಷ್ಟು ಸ್ಟ್ರೆಂತಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಸಂಘಟನೆಯನ್ನು. ಸೊ ಸಂಘಟನೆನ ಕಟ್ಕೊಂಡು ಇವರು ಸಂಘಟನೆ ರಾಜ್ಯಾಧ್ಯಕ್ಷ ಜಗದೀಶ್ ಅಂತಿದ್ದಾರೆ. ಕಾರ್ಯಕರ್ತರು, ಒಬ್ಬೊಬ್ಬ ಕಾರ್ಯಕರ್ತನೂ ಒಬ್ಬೊಬ್ಬ ಅಧ್ಯಕ್ಷ ಇದ್ದಂಗೆ. ಅವನು ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ಶ್ರಮ ಇವತ್ತು ಸಂಘಟನೆ. ಪ್ರತಿಯೊಬ್ಬರು ಅಣ್ಣನ ಮೇಲಿನ ಪ್ರೀತಿ, ಸಂಘಟನೆ ಮೇಲಿನ ಪ್ರೀತಿ, ಸಂಘಟನೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಕೂಡ ಆ ಪ್ರೀತಿನ ಕಳ್ಕೊಂಡಿಲ್ಲ. ನಿಜವಾದ ಅಣ್ಣನ ಮೇಲೆ ಅಭಿಮಾನಿಗಳು ಇವತ್ತು ಸಂಘಟನೆಯಲ್ಲಿ ಹಾಗೆ ಇದ್ದಾರೆ, ಹಾಗೆ ಸಂಘಟನೆ ತಗೊಂಡು ಹೋಗ್ತಾ ಇದ್ದಾರೆ. ರಾಜ ಇಲ್ಲ ಅಂದಾಗ ಯುವರಾಜನ ಮೇಲೆ ಜಾಸ್ತಿ ನಿರೀಕ್ಷೆಗಳು, ಭಾರ ಕೂಡ ಇರುತ್ತೆ. ಇವರು ಅದನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ? ಮಾರಲ್ ಸಪೋರ್ಟ್ ಇರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಅವ್ರದ್ದು ಯಾವಾಗಲೂ ಇರುತ್ತೆ. ಅವ್ರು ಜಾಸ್ತಿ ಫಿಸಿಕಲ್ ಪ್ರೆಸೆನ್ಸ್ ಕಡಿಮೆ ಇರುತ್ತೆ. ಬಿಕಾಸ್ ಅವ್ರಿಗೆ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅವ್ರಿಗೆ ಅಷ್ಟಾಗಿ ಅರಿವಿಲ್ಲ. ಯಾಕಂದರೆ ಅವ್ರು ಓದಿದ್ದೆಲ್ಲ ಫಾರಿನಲ್ಲಿ. ಇಲ್ಲಿನ ಜನಗಳ ಬಗ್ಗೆ, ಕನ್ನಡದ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ. ಸೊ ಎಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು ಅವ್ರದ್ದು ಇದ್ದೇ ಇರುತ್ತೆ. ಸಂಘಟನೆಗೆ ಬೇಕಾದಂಥ ಮೇನ್ ಎಲ್ಲ ನೋಡಿ, ಇವತ್ತಿನ ಕಾರ್ಯಕ್ರಮ ಸಂಪೂರ್ಣ ಅವರೇ ವಹಿಸ್ಕೊಂಡು ಅವರೇ ಮಾಡಿರ್ತಕ್ಕಂಥದ್ದು. ಸೊ ಹಂಗಾಗಿ ಈ ಥರ ಎಲ್ಲ ಕಾರ್ಯಕ್ರಮಗಳಲ್ಲಿ ದೊಡ್ಡದು ಎಲ್ಲನೂ ಅವರೇ ತೊಗೊಳ್ತಾರೆ. ಏನೇನು ಡಿಸಿಷನ್ ತೊಗೊಳ್ಬೇಕಾದ್ರೆ ಅವ್ರು ಇರ್ತಾರೆ. ಯಾವಾಗಲೂ ಸಂಘಟನೆ ಜೊತೆಯಲ್ಲಿ ಅವ್ರು ಇರ್ತಾರೆ, ಸಂಘಟನೆನೂ ಅವ್ರ ಜೊತೆಯಲ್ಲಿ ಇರುತ್ತೆ. ನೀವು ಸಾಕಷ್ಟು ಅಂದರೆ ತುಂಬ ಜನ ಸರ್ಜಿತಲ್ಲಿ ಇದ್ರಿ, ಸಾಕಷ್ಟು ಒಳ್ಳೊಳ್ಳೆಯ ವಿಚಾರಗಳನ್ನು ಹಂಚ್ಕೊಂಡಿರ್ತೀರಿ. ಸೊ ಈ ಸಮಯದಲ್ಲಿ ಆ ಒಂದು ವಿಚಾರಗಳನ್ನು ನೆನೆಸ್ಕೊಳ್ಳೋದಾದ್ರೆ ಸರ್ ಏನು ಹೇಳಿದ್ನಲ್ಲ, ನಾನು ಅವ್ರ ಮಗನ ಥರನೇ ಇದ್ದಿದ್ದು. ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನನ್ನ ಈಸ್ ನಾಟ್ ಅಡ್ವೊಕೇಟ್ ಅಂತ ಆ ಥರ ಹೇಳ್ತಾ ಇರಲಿಲ್ಲ. ಈಸ್ ಮೈ ಸನ್ ಅಂತ ಹೇಳೋರು. ಈಸ್ ಅಡ್ವೊಕೇಟ್ ಆ ಥರ ಹೇಳ್ತಿರ್ಲಿಲ್ಲ ಅವರು. ಸೊ ಈಸ್ ಮೈ ಸನ್ ಅಂತ ಹೇಳೋರು. ಅಂದರೆ ಆ ಥರ ಪ್ರೀತಿ ನನಗೆ ಕೊಟ್ಟಿದ್ದವರು. ಸೊ ಅಫ್ಕೋರ್ಸ್ ಐ ಮಿಸ್ ಹಿಮ್ ಲಾಟ್. ಯಾಕಂದರೆ ಅವರು, ನನ್ನ ತಂದೆ ನನಗೆ ಎಷ್ಟು ಪ್ರೀತಿ ನನಗಿತ್ತು, ಅದೇ ಥರ ನನಗೆ ಮುತ್ತಪ್ಪಣ್ಣ ಕೂಡ. ಸೊ ಹಾಗಾಗಿ ಅಫ್ಕೋರ್ಸ್ ಐ ಮಿಸ್ ಹಿಮ್. ಅಷ್ಟು 4 ವರ್ಷ ಆಗಿದೆ ಅವರು ಕಳ್ಕೊಂಡು. ಬಟ್ ನಾವು ಜೀವ ಇರೋವರೆಗೂ ಅವ್ರನ್ನ ಪ್ರೀತಿಸ್ತಾನೆ ಇರ್ತೀವಿ, ಅವ್ರ ನೆನಪಲ್ಲಿ ಇರ್ತೀನಿ. ಆ್ಯಂಡ್ ಜೊತೆಗೆ ಅವ್ರ ಹೆಸರಿಗೆ ಏನೆಲ್ಲ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕೋ ಮಾಡ್ತಿರ್ತೀವಿ. ಅಟ್ ದ ಸೇಮ್ ಟೈಮ್ ಹೇಳಿದ್ನಲ್ಲ, ಸಂಘಟನೆಯಲ್ಲಿರೋ ಪ್ರತಿಯೊಬ್ಬ ಕಾರ್ಯಕರ್ತನೂ ಸ್ಟ್ರೆಂತ್ ಸಂಘಟನೆಗೆ. ಜೊತೆಗೆ ಅವರಿಂದನೇ ಪ್ರತಿಯೊಂದನ್ನು ಅಣ್ಣ ಇಟ್ಟಿದ್ದ ಪ್ರೀತಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಪ್ರತಿಯೊಬ್ಬನ ಕಾರ್ಯಕರ್ತನೂ ಲೀಡರ್ ಇಲ್ಲಿ ಆ ಥರ. ಹೊರಗಡೆ ಕೆಲವೊಂದು ಇರ್ಬೋದು, ಹೊರಗಡೆ ಅಂಡರ್ವುಡ್ ಡಾನ್ ಅಂತ ಹೇಳ್ತಾರೆ. ಸೊ ಆದರೂ ಅವ್ರ ವ್ಯಕ್ತಿತ್ವ ಬೇರೆ ಥರನೇ ಇತ್ತು, ಒಳ್ಳೆಯ ವ್ಯಕ್ತಿತ್ವ ಇತ್ತು. ಸೊ ಅವರ ಹೆಸರಲ್ಲಿ ಸಾಕಷ್ಟು ಜನ ಬದುಕ್ತಿದ್ದಾರೆ. ಸೊ ಏನು ಹೇಳ್ತೀವಿ ನೋಡಿ, ಅಂಡರ್ವರ್ಲ್ಡ್ ಡಾನ್ ಅಂತ ಹೇಳೋದನ್ನಷ್ಟೇ ಕೇಳಿದ್ರೆ ಒಂದು ಸೀಕ್ರೆಟ್ ಹೇಳ್ತೀನಿ. ಮುತ್ತಪ್ಪರವ್ರಿಗೆ ಡ್ರಗ್ ಮಾಫಿಯಾನ ಹಿಡಿದು ಕೊಟ್ಟಿದ್ದಕ್ಕೆ ರಿವಾರ್ಡ್ ಕೊಟ್ಟಿದ್ರು. ಎಷ್ಟು ಜನಕ್ಕೆ ಗೊತ್ತಿದ್ದು? ಎಷ್ಟು ಜನ ಮೀಡಿಯಾದವ್ರಿಗೆ ಗೊತ್ತು? ಎಷ್ಟು ಜನ ಪೊಲೀಸ್ ಆಫೀಸರ್ಸಿಗೆ ಗೊತ್ತು? ಮುತ್ತಪ್ಪರವರು ಡ್ರಗ್ ಮಾಫಿಯಾನ ಹಿಡಿದು ಕೊಟ್ಟಿದ್ದಕ್ಕೆ ಅವ್ರಿಗೆ 12,000 ರೂಪಾಯಿ ರಿವಾರ್ಡ್ ಕೊಟ್ಟಿದ್ರು. ಇವತ್ತಿಗೂ ಆ ಕಾಪಿ ನನ್ನ ಹತ್ರ ಇದೆ. ಹಂಗೆ ಗೊತ್ತಾಗಬೇಕು, ನಾರ್ಕೋಟಿಕ್ ಇದ್ರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಂಡರ್ವರ್ಲ್ಡ್ ಡಾನ್ ಅಲ್ವಾ? ಮುತ್ತಪ್ಪರವ್ರ ಮನೆಗೆ ಆಫ್ಘಾನಿಸ್ತಾನ್ ಡಿಫೆನ್ಸ್ ಮಿನಿಸ್ಟ್ರಿ ಯಾಕೆ ಬಂದಿದ್ರು? ಮುತ್ತಪ್ಪರವ್ರ ಹತ್ರಕ್ಕೆ ತೊಗಾಡಿಯಾ ಯಾಕೆ ಬಂದಿದ್ರು ಮುತ್ತಪ್ಪರವ್ರ ಮನೆಗೆ? ಮುತ್ತಪ್ಪರವ್ರ ಹತ್ರ ಅಡ್ವಾಣಿಯವರಿಗೆ ಮತ್ತು ವಾಜಪೇಯಿ ಅವರಿಗೆ ಏನು ಕೆಲಸ ಇತ್ತು? ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ತಾನೇ. ಈ ದೇಶಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನೋ ಒಂದು ಸೇವೆ ಮಾಡ್ತಾಯಿದ್ರು, ಅದನ್ನೆಲ್ಲ ಹೇಳ್ಕೊತಿರ್ಲಿಲ್ಲ ಅಷ್ಟೇ. ಅವ್ರ ಮೇಲ್ನೋಟಿಗೆ ಖಂಡಿತ ಒಬ್ಬ ಡಾನ್ ಆಗಿ, ಆದರೆ ಹಿಂದೆಗಡೆ ಅವ್ರ ವ್ಯಕ್ತಿತ್ವ ಈ ದೇಶಕ್ಕೆ ಒಳ್ಳೇದು ಮಾಡೋದಾಗಿತ್ತು, ಈ ರಾಜ್ಯಕ್ಕೆ ಒಳ್ಳೇದು ಮಾಡೋದಾಗಿತ್ತು. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರನ್ನ ಬಿಂಬಿಸಿದ ಮಾತ್ರ ಒಬ್ಬ ಡಾನ್ ಆಗಿ. ಆದರೆ ಆ ವ್ಯಕ್ತಿತ್ವ ದೊಡ್ಡ ಶಕ್ತಿ. ಅದು ಮುತ್ತಪ್ಪರವ್ರ ಥರ ಒಬ್ಬರು ಇವತ್ತಿಗೂ ಯಾರು ಹುಟ್ಟಿಲ್ಲ, ಮುಂದಕ್ಕೂ ಹುಟ್ಟಲ್ಲ. ಅದು ಖಂಡಿತ. ಅವ್ರ ಥರ ಕಿಂಗ್ ಸೈಜ್ ಲೈಫನ್ನು ಯಾರೂ ಬದುಕೋಕ್ಕಾಗಲ್ಲ. ಸಿ ಎಮ್ ಹೆಂಗಿರ್ತಾರೆ, ಸಿ ಎಮ್ ಅಧಿಕಾರ ಇದ್ದಂಗೆ 5 ವರ್ಷ. ಬಟ್ ಮುತ್ತಪ್ಪರವ್ರು ಸಾಯೋವರೆಗೂ
ಅವರು CMಗಿಂತ ಒಂದು ಪಟ್ಟು ಮೇಲಕ್ಕೆ ಚೆನ್ನಾಗಿ ಬದುಕ್ತವ್ರು ಆಯಿತಾ. ಅವ್ರುಗಳು ಬಂದು ಇವ್ರು ಅಪಾಯಿಂಟ್ಮೆಂಟ್ ತೊಗೊಂಡು ಮಿನಿಸ್ಟ್ರುಗಳು ಕಾಯ್ತಿದ್ರು, MLAಗಳು ಕಾಯ್ತಿದ್ರು, ಪ್ರತಿಯೊಬ್ಬರು ಕಾಯ್ತಿದ್ರು. ಸೊ ಹಂಗೆ ಬದುಕ್ತವ್ರು ಮುತ್ತಪ್ಪ ರೈ. ಅವ್ರ ಜೊತೆಗೆ ನಾವಿದ್ದವರು ಅನ್ನೋದಕ್ಕೆ ನಮಗೆ ತುಂಬ ಪ್ರೌಡ್ ಇದೆ. ಸೊ ಮುತ್ತಪ್ಪ ಸರ್ ಅಲ್ಲದೇನೆ 4ನೇ ವರ್ಷ. ಸೊ ಎಲ್ಲ ಒಂದು ಸಂಘಟನೆ ಒಂದು ಪದಾಧಿಕಾರಿಗಳಿಗೆ ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಣ್ಣನ ಮೇಲಿನ ಪ್ರೀತಿ ಸಾಯೋವರೆಗೂ ಹೋಗೋದು ಬೇಡ, ಖಂಡಿತವಾಗಿ ಅವ್ರ ಆಶೀರ್ವಾದ ಇರುತ್ತೆ. ಅಣ್ಣನ ಹೆಸರಲ್ಲೇ ಸಂಘಟನೆ ಗಟ್ಟಿಗೆ ಕಟ್ಟಬೇಕು, ದೊಡ್ಡ ಮಟ್ಟಿಗೆ ಎತ್ಕೊಂಡು ಹೋಗಬೇಕು. ಅವ್ರು ಇಟ್ಟಂಥ ಪ್ರೀತಿನ ನಾವು ಉಳಿಸ್ಕೊಳ್ಬೇಕು. ಖಂಡಿತವಾಗಿಯೂ ನಾವು ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡು ಹೋದ್ರೆ ಸಂಘಟನೆಯಿಂದ ನಾವು ಕೂಡ ಬೆಳಿತೀವಿ. ಸೊ ಅದನ್ನು ಮರಿಬೇಡಿ. ಇಲ್ಲಿ ಎಲ್ಲರೂ ಲೀಡರ್ಸೇ. ಸಂಘಟನೆ ಅಂದರೆ ಜೈ ಕರ್ನಾಟಕ ಸಂಘಟನೆ, ಪ್ರತಿಯೊಬ್ಬ ಕಾರ್ಯಕರ್ತನೂ ಲೀಡರೇ. ನೀವು ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಸಂಘಟನೆ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ, ಅಣ್ಣನ ಮಕ್ಕಳು ಕೂಡ ನಿಮ್ಮ ಜೊತೆಗಿರ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್.